ಸೊ ನಮ್ಮ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ. ನಾನು ನಿಮ್ಮ ಪವನ್. ಸೊ ನಿಮ್ಮ ಮುಂದೆ ನಾನೀಗ ಒಂದು ಒಳ್ಳೆ ಎಕ್ಸಾಂಪಲ್ ತಗೊಬಂದಿದ್ದೀನಿ. ಏನು ಎಕ್ಸಾಂಪಲ್ಲು? ಹಾರ್ಡ್ ವರ್ಕ್ ಮತ್ತು ಎಫರ್ಟ್ಸ್ ಇದ್ದರೆ ಏನನ್ನ ಬೇಕಾದರೂ ಸಾಧನೆ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಅದನ್ನು ನೀವು ನಂಬ್ತೀರಾ, ನಾವು ನಂಬ್ತೀವಿ. ಅದು ಮಾಡಬೇಕು ಅನ್ನೋ ಒಂದು ಛಲ ಇರಬೇಕು. ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಛಲ ಇರಬೇಕು. ಅದಕ್ಕೆ ದಾರಿ ತುಂಬ ಅಡ್ಡದಿಡ್ಡಿ ಎಲ್ಲ ಬಂದುಬಿಡುತ್ತೆ. ಆದರೆ ನನ್ನಲ್ಲಿ ಆ ಛಲ ಇರಬೇಕು, ನಾನು ಸಾಧನೆ ಮಾಡೇ ಮಾಡ್ತೀನಿ ಅಂತ. ಕರೆಕ್ಟ್ ಅಲ್ವಾ? ಸೊ 10ನೇ ತಾರೀಕು ರಿಸಲ್ಟ್ ಬಂತು. ಎಲ್ಲರೂ ಅವರು ರಿಸಲ್ಟ್ ನೋಡೋದ್ರಲ್ಲಿ ಬ್ಯುಸಿ ಇದ್ದರು. ನಮ್ಮ ಮುಸ್ಕಾನ್ ಅವರು ರಿಸಲ್ಟ್ನ ನೋಡೋದ್ರಲ್ಲಿ ಬ್ಯುಸಿ ಇದ್ದರು. ಆದರೆ ಮುಸ್ಕಾನ್ ಅವರಿಗೆ ರಿಸಲ್ಟ್ ನೋಡಿ ತುಂಬ ಖುಷಿಯಾಗಿತ್ತು. ಆ ದಿನ ಖುಷಿಯಾಗಿತ್ತು ಮುಸ್ಕಾನ್. ಯಾಕೆ ಖುಷಿಯಾಗಿತ್ತು ಅಂದರೆ ನಮ್ಮ ಮುಸ್ಕಾನ್ ಅವರು 12th ರ್ಯಾಂಕ್ ಬಂದಿದ್ದಾರೆ. 98% ತೆಗೆದು ಸ್ಟೇಟಿಗೆ 12th ರ್ಯಾಂಕ್ ಬಂದಿದ್ದಾರೆ. ನಮಗೆ ತುಂಬ ದೊಡ್ಡ ಹೆಮ್ಮೆಯ ವಿಷಯ ಇದು. ಮುಸ್ಕಾನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಯಾಕೆ ಇದನ್ನು ಹೇಳ್ತಾ ಇದ್ದೀವಿ? ಅವ್ರು ನೋಡೋಕ್ಕೆ ಇಷ್ಟೇ ಅಂತ ಕಾಣ್ಬೋದು. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. SSLC ತನಕ ಕನ್ನಡ ಮೀಡಿಯಮಲ್ಲಿ ಓದಿದ್ರು ಅವರು. ಕನ್ನಡ ಮೀಡಿಯಮಲ್ಲಿ ಓದಿ ತಕ್ಷಣ ಇಂಗ್ಲೀಷಿಗೆ ಅಡಾಪ್ಟ್ ಆಗೋದು ಇಟ್ ಈಸ್ ನಾಟ್ ದ್ಯಾಟ್ ಈಸಿ ಟಾಸ್ಕ್. ಅವರಿಗೆ ಕಷ್ಟ ಅನ್ನಿಸ್ತಾ ಇತ್ತು. ಯಾಕೆ? ನಾವು ಅವ್ರನ್ನ ನೋಡಿದ್ದೀವಿ ಫಸ್ಟ್ PUC ಇಂದ. ಆದರೂ ಆ ಕಷ್ಟಗಳನ್ನೆಲ್ಲ ಬಿಟ್ಟು ಎಲ್ಲ ಸಬ್ಜೆಕ್ಟ್ಗಳನ್ನ ತಿಳ್ಕೊಂಡು ಬರೆದು ನಮ್ಮ ಸೆಕ್ರೆಟರಿ ಡಾಕ್ಟರ್ ಜಯಪ್ರಕಾಶ್ ಸರ್ ಅವ್ರು ಏನು ಹೇಳಿದ್ರು, ಬರೆದು ಪ್ರಾಕ್ಟೀಸ್ ಮಾಡಿ ಏನು ಮಾರ್ಗದರ್ಶನ ಕೊಟ್ಟರು ಅದನ್ನು ಅದೇ ಥರ ಪಾಲಿಸಿ ಇವತ್ತು ಸ್ಟೇಟಿಗೆ 12th ರ್ಯಾಂಕ್ ಅಂದರೆ 98% ತೆಗೆದು ಶಿ ಈಸ್ ಫೀಲಿಂಗ್ ಪ್ರೌಡ್ ಹರ್ ಸೆಲ್ಫ್. ಸೊ ಮುಸ್ಕಾನ್, ನಿಮ್ಗೆ ಏನು ಅನ್ನಿಸ್ತಾ ಇದೆಯಮ್ಮ? ನಿಮಗೆ ಫಸ್ಟ್ ಆಫ್ ಆಲ್ ನನಗೆ ಖುಷಿ ಅನ್ನಿಸ್ತಾ ಇದೆ ತುಂಬಾ. ಯಾಕಂದರೆ ನಾನು ಓದಿದ್ದು ಕನ್ನಡ ಮೀಡಿಯಮಲ್ಲಿ. ಎಲ್ಲರೂ ಅಂದರೆ ಕನ್ನಡ ಮೀಡಿಯಮಲ್ಲಿ ಓದಿ ಇಂಗ್ಲೀಷ್ ಮೀಡಿಯಮ್ಗೆ ಸೆಟಪ್ ಆಗಿ ಎಲ್ರಿಗೂ ಇದಾಗುತ್ತೆ, ಅಂದರೆ ಕಷ್ಟ ತುಂಬ ಆಗುತ್ತೆ. ಆದರೆ ನಮ್ಮ ಪೇರೆಂಟ್ಸ್ಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು, ಇವಳು ಏನೂ ಇಲ್ಲ, ಓದ್ತಾಳೆ ಚೆನ್ನಾಗಿ ಅಂತ. ಆದರೆ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇರಲಿಲ್ಲ. ಆದ್ರೂ ನಮ್ಮ ಪೇರೆಂಟ್ಸ್ ಇದು ಮಾಡಿದ್ದಕ್ಕೆ ನಾನು ಇಷ್ಟೊಂದು ಇದು ಮಾಡಿದೆ. ಆಮೇಲೆ ನೀವು ಹೇಳೋ ಥರ ನಮ್ಮ ಸೆಕ್ರೆಟ್ರಿ ಜಯಪ್ರಕಾಶ್ ಸರ್ ಅವ್ರು ಹೇಳೋ ಥರ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಆ ಥರ ಎಲ್ಲ ಇದು ಮಾಡಿ 98% ತೆಗೆದಿದ್ದೀನಿ. ಓಕೆ. ಸೊ 98%, SSLCಯಲ್ಲಿ 74%. ಸೊ 74 ತೆಗೆದಿರೋರು 98 ತೆಗೆದಿದ್ದಾರೆ. ಇಂಥದ್ದು ಎಷ್ಟು ಎಕ್ಸಾಂಪಲ್ಸ್ ಬೇಕು ನಿಮಗೆ? ಒಂದೊಂದೇ ಎಕ್ಸಾಂಪಲ್ಸ್ನ 40-45 ಎಕ್ಸಾಂಪಲ್ಸ್ನ ನಿಮ್ಮ ಮುಂದೆ ಇಡ್ತೀನಿ. ಇದು ಒಂದು. ಇಂಥದ್ದಿನ್ನೂ 50 ಎಕ್ಸಾಂಪಲ್ಸ್ ಇದ್ದಾವೆ. ನಾನು ಹೇಳಿದೆ, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು ಅಂತ. ನಮ್ಮ ಕ್ಯಾಂಪಸ್ ನಿಮಗೆ ಚಿಕ್ಕದು ಕಾಣಿಸ್ಬೋದು, ದೊಡ್ಡ ಗ್ರೌಂಡ್ ಇಲ್ಲ. ಕರೆಕ್ಟ್ ಅಲ್ವಾ? ಚಿಕ್ಕದು ಕಾಣಿಸ್ಬೋದು ನಮ್ಮ ಕ್ಯಾಂಪಸ್ ನಿಮಗೆ. ಬಟ್ ನಾವು ಮಾಡುವಂಥ ಕೆಲಸ ಇದು. 50%ನ 80%ಗೆ ತಗೊಂಡು ಹೋಗ್ತೀವಿ, 70%ನ ಸ್ಟೇಟ್ ರ್ಯಾಂಕ್ ತರಿಸ್ತೀವಿ. ಇದು ಜೈ ಹಿಂದ್. ಇದು ಜೈ ಹಿಂದಲ್ಲಿ ಕೊಡುವಂತಹ ಎಕ್ಸಲೆನ್ಸ್. ಇದು ನಮ್ಮ ಜೈ ಹಿಂದ್ನ ಕ್ವಾಲಿಟಿ. ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಥ್ಯಾಂಕ್ ಯು.